ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ನಿರಂತರ ಆ್ಯಪ್ನಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಆಗ್ತಾಯಿದ್ರೆ, ಆಫ್ಟರ್ನೂನ್ ಅಟೆಂಡೆನ್ಸ್ ಆಗ್ತಾಯಿದ್ರಿ. ಆದರೆ ರಿಪೋರ್ಟ್ನಲ್ಲಿ ನಿಮ್ಗೇನು ಬರ್ತಾಯಿದೆ, 0 ಅಂತ ಬರ್ತಾಯಿದೆ. ಸೊ ಅದಕ್ಕೆ ನಾವು ಅಟೆಂಡೆನ್ಸ್ ಆಗಿದೆಯೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂತ. ಮೊದಲಿಗೆ ನೀವೇನು ಮಾಡಬೇಕು ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲಲ್ಲಿ ಆ ಒಂದು ನಿರಂತರ ಆ್ಯಪ್ ಓಪನ್ ಮಾಡಿ ಸ್ನೇಹಿತರೆ. ಸೊ ನಿರಂತರ ಆ್ಯಪು, ಇದು ನಿರಂತರ ಆ್ಯಪನ್ನು ಓಪನ್ ಮಾಡಬೇಕು. ಇದುವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ವಿಚಾರಗಳು ನಿಮ್ಗೆ ಇನ್ನೂ ಹೆಚ್ಚು ವಿಚಾರಗಳು ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಅದೇ ರೀತಿ ಸ್ಯಾಡ್ಸು, ಯುಡೇಸು, HRMS ವಿಚಾರಗಳಿಗೂ ಸಹ ಹೆಚ್ಚಿನ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಆ ಒಂದು ರಿಪೋರ್ಟಲ್ಲಿ ಯಾಕೆ 0 ಬರ್ತಾಯಿದೆ. ಸೊ 0 ಬಂದಿದ್ರೂ ಸಹ ನಿಮ್ಮದು ಅಟೆಂಡೆನ್ಸು, ಮಕ್ಕಳ ಅಟೆಂಡೆನ್ಸು ಕನ್ಫರ್ಮ್ ಆಗಿದೆಯಾ ಇಲ್ಲ, ಪ್ರೆಸೆಂಟ್ ಆಗಿದೆಯಾ ಇಲ್ಲ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ನಮ್ಮ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಏನು ಮಾಡಬೇಕಪ್ಪ ನಾವು ಅಂದರೆ, ಮೊದಲಿಗೆ ಮಾರ್ನಿಂಗ್ ಅಟೆಂಡೆನ್ಸ್ ಇಲ್ಲ ಹಾಕಿರ್ತೀವಿ, ಆಫ್ಟರ್ನೂನ್ ಅಟೆಂಡೆನ್ಸ್ ಇಲ್ಲ ಹಾಕಿರ್ತೀವಿ. ಸೊ ನಾವೇನು ಮಾಡಬೇಕು, ಇಲ್ಲಿ ರಿಪೋರ್ಟ್ ಅನ್ನೋ ಆಪ್ಷನ್ಗೆ ಹೋಗ್ಬೇಕು ಸ್ನೇಹಿತರೆ. ರಿಪೋರ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ನಮ್ಮದು ಟೋಟಲ್ ಸ್ಟೂಡೆಂಟ್ ಇರುತ್ತೆ, ಟೋಟಲ್ ರಿಜಿಸ್ಟ್ರೇಷನ್ ಇರುತ್ತೆ, ಮಾರ್ನಿಂಗ್ ಪ್ರೆಸೆಂಟ್ ಇರುತ್ತೆ, ಮಾರ್ನಿಂಗ್ ಆಬ್ಸೆಂಟ್ ಇರುತ್ತೆ. ಸೊ ಇಲ್ಲಿ ಮಾರ್ನಿಂಗ್ ಪ್ರೆಸೆಂಟಲ್ಲಿ 0 ಇರ್ಬೋದು, ಅಥವಾ ಮಾರ್ನಿಂಗ್ ಇದರಲ್ಲಿ ಆಬ್ಸೆಂಟ್ 0 ಇರ್ಬೋದು. ಸೊ ಅದು ನಿಮಗೇನು ತೊಂದರೆ ಇಲ್ಲ. ನೀವು ಈಗಾಗಲೇ ಅಟೆಂಡೆನ್ಸ್ ಹಾಕಿದ್ರಿ, ಮಾರ್ನಿಂಗ್ ಪ್ರೆಸೆಂಟನ್ನು ಹಾಕಿದ್ರಿ. ಆದರೂ ಅದನ್ನು ಯಾವ ರೀತಿ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಸರ್, ಈಗ ಇಲ್ಲಿ ಇದ್ರ ಮೇಲೆ ಮಾರ್ನಿಂಗ್ ಪ್ರೆಸೆಂಟು 0 ಇದ್ದರೂ ಸಹ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ಮಾರ್ನಿಂಗ್ ಪ್ರೆಸೆಂಟ್ ಮೇಲೇ ಕ್ಲಿಕ್ ಮಾಡಬೇಕು. ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ವಿದ್ಯಾರ್ಥಿಗಳ ಲೀಸ್ಟ್ ಬರುತ್ತೆ. ಈ ಲೀಸ್ಟಲ್ಲಿ ಏನು ಮಾಡಬೇಕು, ನೀವು ಹಿಂಗೆ ಸೈಡಿಗೆ ಸ್ಕ್ರಾಲ್ ಮಾಡ್ತಾ ಹೋಗಿ ಸ್ನೇಹಿತರೆ. ಅಲ್ಲಿ 0 ಇದ್ದರೂ ಸಹ ಇಲ್ಲಿ ಪಿ ಅಂತ ಬಂದಿರುತ್ತೆ ಸ್ನೇಹಿತರೆ, 100% ಬಂದಿರುತ್ತೆ. ಏನೋ ನಿಮ್ಮ ಒಂದು ಅಟೆಂಡೆನ್ಸು ಸಕ್ಸಸ್ಫುಲ್ ಆಗಿದ್ದರೆ, ನಿಮ್ಮದು ಅಟೆಂಡೆನ್ಸ್ ಸಕ್ಸಸ್ಫುಲಿ ಅಂತ ಬಂದಿದ್ದರೆ ಖಂಡಿತ ಇಲ್ಲಿ ಬರುತ್ತೆ. ಅಲ್ಲಿ 0 ಇದ್ದರೂ ಸಹ, ಒಂದು ವೇಳೆ ಅಲ್ಲಿ 0 ಇಲ್ಲ ಸಂಖ್ಯೆ ತೋರಿಸ್ತಾ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಆದರೆ ನನಗೂ ಎಷ್ಟೋ ಸಲ ಬಂದಿದೆ ಸ್ನೇಹಿತರೆ, ಇಲ್ಲಿ ನನಗೂ ಸಹ ಈ ಒಂದು ಮಾರ್ನಿಂಗ್ ಪ್ರೆಸೆಂಟಲ್ಲಿ 0ನೇ ಇದೆ. ಮತ್ತೆ ಈ ಮಾರ್ನಿಂಗ್ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಸದ್ಯಕ್ಕೆ 2 ತೋರಿಸ್ತಾ ಇದೆ ನಂದು. ಆದರೆ ಎಷ್ಟೋ ಸಲ ನಂದು 0 ಇದ್ದಾಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರಾಲ್ ಮಾಡಿದಾಗ ಅಟೆಂಡೆನ್ಸ್ ಇಲ್ಲಿ ಪಿ ಅಂತ ಬಂದಿದ್ದರೆ ಓಕೆ ಸ್ನೇಹಿತರೆ, ಅಟೆಂಡೆನ್ಸ್ ಆಗಿದೆ ಅಂತ ಅರ್ಥ. ರಿಪೋರ್ಟಲ್ಲಿ ಅದು 0 ಅಂತಿದ್ರು ನೋ ಪ್ರಾಬ್ಲಮ್. ಆದ್ದರಿಂದ ಅದು ಟೆಕ್ನಿಕಲ್ ಪ್ರಾಬ್ಲಮಿಂದ ಆ ರೀತಿ ಆಗಿರುತ್ತೆ. ಆದ್ದರಿಂದ ನೀವು ಯಾವುದೇ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸೊ ನೀವು ಆ ರೀತಿ ಚೆಕ್ ಮಾಡ್ಕೋಬೋದು. ಮತ್ತು ಆಫ್ಟರ್ನೂನ್ ಪ್ರೆಸೆಂಟ್ 0 ಇದ್ದರೂ ಸಹ ಇಲ್ಲಿ ನೀವು ಈ ಥರ ಸ್ಕ್ರಾಲ್ ಮಾಡಿ ನೋಡ್ಕೋಬೋದು ಸ್ನೇಹಿತರೆ. ಅದಕ್ಕೆ 0 ಇದ್ದರೂ ಸಹ ನೀವು ಚೆಕ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಹಾಜರಾತಿ ಪ್ರೆಸೆಂಟ್ ಆಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ಇಲ್ಲಿ 0 ಬಂದಿದೆ ಅಂತ ನೀವೇನು ಸಂಶಯ ಅಥವಾ ಏನೋ ಗೊಂದಲ ಪಡುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಈ ರೀತಿ ನೀವು ಈ ಮಾರ್ನಿಂಗ್ ಪ್ರೆಸೆಂಟು ಮೇಲೆ, ಆಫ್ಟರ್ನೂನ್ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮಾಹಿತಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಸೊ ನೀವು ಯಾವುದೇ ಗೊಂದಲ ಪಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.